ಕೋಆರ್ಡಿನೇಟ್ ಆಗಿ ಒಂದಕ್ಕೊಂದಕ್ಕೆ ಸಪೋರ್ಟ್ ಮಾಡಿಕೊಂಡು ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಆಸ್ ಅ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ತುಂಬ ಚೆನ್ನಾಗಿ ಎಲ್ಲರನ್ನ ಅಸೈನ್ ಮಾಡ್ಕೊಂಡು ವರ್ಕ್ನ ನಮ್ಮಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಆಗಿರ್ಬೋದು, ಮತ್ತು ಇಶಾನ್ ಕಿಶನ್ ಆಗಿರ್ಬೋದು, ಪ್ಲಸ್ ಬೌಲಿಂಗ್ ಜಸ್ಪ್ರೀತ್ ಬೂಮ್ರಾ ಆಗಿರ್ಬೋದು, ತುಂಬ ಚೆನ್ನಾಗಿದ್ದಾರೆ. ಸೊ ಐ ರಿಯಲಿ ವಿಶ್ ದಟ್ ಅವರ್ ಕಂಟ್ರಿ ಶುಡ್ get the T20 cup and they should take the cup and come to our home. All the best India for ಇಷ್ಟು ವರ್ಷ ತುಂಬ ಕಷ್ಟಪಟ್ಟು ಆಡಿದೆ ನಮ್ಮ ಇಂಡಿಯಾ ಟೀಮ್. ಸೊ ನಾವೆಲ್ಲ ಕುತ್ಕೊಂಡು ಒಟ್ಟಿಗೆ ಮ್ಯಾಚ್ ನೋಡೋಣ ಮತ್ತು ಅವ್ರಿಗೆಲ್ಲ ಚೇರ್ಸ್ ಮಾಡೋಣ. ಪ್ರತಿ ಸಲನೂ ಮ್ಯಾಚ್ ನೋಡಿ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿದ್ದೀರಾ. ಸೊ ಈ ಸಲನೂ ಅದೇ ಥರ ನೋಡಿ ಮತ್ತು ಎಂಜಾಯ್ ಮಾಡಿ ಚೇರ್ಸ್ ಮಾಡಿ ಅಂತ ಹೇಳ್ತಾ ನಾನು ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಇಂಡಿಯಾ. ನನ್ನ ಹೆಸರು ಗಗನ್. ನಾನು ಕ್ರೀಡಾವಸತಿ ನಿಲಯದ ಕ್ರೀಡಾಪಟು. ಈಗ ನಾನು T20 ವರ್ಲ್ಡ್ ಕಪ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಡೀತಿದೆ. ಅದರಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ 8 ಮ್ಯಾಚ್ ಆಗಿದೆ. 7 ಮ್ಯಾಚ್ ಗೆದ್ದಿದೆ ಇಂಡಿಯಾ, 1 ಮ್ಯಾಚ್ ಸೋತಿದೆ. ಈಗ 9ನೇ ಬಾರಿ ನಡೆಯಲಿದೆ. ಇದನ್ನೆಲ್ಲರೂ ಕಾದು ಕೂತಿ ನೋಡೋಣ. ಶ್ರೀಲಂಕಾದ ಕೊಲಂಬಿಯಾದಲ್ಲಿ ಮ್ಯಾಚ್ ನಡೆಯಲಿದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ನಾನು ಅಭಿಷೇಕ್ ಶರ್ಮಾ ಅವರು ಓಪನಿಂಗ್ ಚೆನ್ನಾಗಿ ಮಾಡ್ತಾರೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಇದು 9ನೇ ಬಾರಿ ಮುಖಾಮುಖಿ ಇದೆ. ಅದರಲ್ಲಿ ನಮ್ಮ ಭಾರತ ದೇಶನೇ ಗೆಲ್ಲುತ್ತಂತ ಹೇಳಿ ಎಲ್ಲರಿಗೆ ಭರವಸೆ ಇದೆ. ಗೆಲ್ಲುತ್ತದೆ, ಏನು ಇದು ಹೇಳುವಂಥ ಇದನ್ನೇ ಇಲ್ಲ. ಯಾಕಂದರೆ ನಮ್ಮಲ್ಲಿ ಕ್ರಿಕೆಟ್ ಕ್ರೀಡಾಪಟುಗಳು ಒಳ್ಳೆಯ ಕ್ರೀಡಾಪಟುಗಳು ಇದ್ದಾರೆ. ಬೌಲರ್ಸು, ಬ್ಯಾಟ್ಸ್ಮನ್ನು ಎಲ್ಲರೂ ಒಳ್ಳೆಯ ಫೀಲ್ಡರ್ಸು ಎಲ್ಲರೂ ಚೆನ್ನಾಗಿದ್ದಾರೆ. ಯಾಕಂದರೆ ನಾವು ಮುಂಚೆ ಸಣ್ಣವರಿದ್ದಾಗಲಿಂದ ನೋಡ್ಕೊತಾ ಬರ್ತಾಯಿದ್ದೀವಿ. ನಮ್ಮ ಕ್ರಿಕೆಟ್ ಟೀಮ್ ಒಳ್ಳೆ ಚೆನ್ನಾಗಿದೆ. ಅದು ನಾವು ಕುತೂಹಲದಿಂದ ಕಾಯ್ತಾ ಇದ್ದೀವಿ. ನಾವು ವರ್ಲ್ಡ್ ಕಪ್ಪಿಗೆ ಫೈನಲ್ ತಲುಪಿ ಫೈನಲನ್ನು ಗೆಲ್ಲುವಂಥ ಕೆಪಾಸಿಟಿ ಇದೆ ನಮ್ಮ ಇಂಡಿಯಾ ಟೀಮಲ್ಲಿ. ಆಲ್ ದ ಬೆಸ್ಟ್ ಇಂಡಿಯಾ ಕ್ರಿಕೆಟ್ ಟೀಮ್, ಆಲ್ ದ ಬೆಸ್ಟ್. ಇಂಡಿಯಾ ಮತ್ತು ಪಾಕಿಸ್ತಾನ ಮುಖಾಮುಖಿಯಾಗಿ ಕಳೆದ ನಂತರ 7 ಸಾರಿ ನಮ್ಮ ಇಂಡಿಯಾ ಗೆದ್ದಿದೆ. ಈ ಬಾರಿನೂ ನಮ್ಮ ಇಂಡಿಯಾನೇ ಗೆಲ್ಲುತ್ತದೆ ಅಂತ ನಾವೆಲ್ಲ ಕಾತುರದಿಂದ ತುಂಬ ಕಾಯುತ್ತಿದ್ದೇವೆ. ಹಾಗಾಗಿ ಇಂಡಿಯಾ ಗೆಲ್ಲಬೇಕಂತ ನಾವೆಲ್ಲ ಶುಭ ಹಾರೈಸ್ತೀವಿ. ಆಲ್ ದ ಬೆಸ್ಟ್ ಇಂಡಿಯಾ. ಈ ವರ್ಷವೂ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಮ್ಯಾಚ್ ಇರುತ್ತೆ. ಆ ಮ್ಯಾಚಲ್ಲಿ ಇಂಡಿಯಾ ಯಾವಾಗಲೂ ಗೆಲ್ಲುತ್ತೆ ಅನ್ನೋ ಭರವಸೆ ಯಾವಾಗಲೂ ಇದ್ದೇ ಇರುತ್ತೆ. ಈ ಸತಿನೂ ಗೆದ್ದು ಬರುತ್ತೆ ಇಂಡಿಯಾ. ಗೆದ್ದು ಬಾ ಇಂಡಿಯಾ. ಇಂಡಿಯಾ ಪಾಕಿಸ್ತಾನ ಪ್ರತಿ ವರ್ಷವೂ ಮ್ಯಾಚ್ ಇದೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚು ನೋಡಬೇಕಾದ್ರೆ ಹೋಪ್ ಇರುತ್ತೆ. ಈ ಸರಿನೂ ನಮ್ಮ ಇಂಡಿಯಾ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ. ಗೆದ್ದು ಬಾ ಇಂಡಿಯಾ. ನಮ್ಮ ಇಂಡಿಯಾ ಒಳಗೆ ನಾವು ಏನಂದ್ರೆ ನಾವು ಕ್ರಿಕೆಟ್ ಟೀಮ್ನ ನೋಡ್ತೇವೆ. ಕ್ರಿಕೆಟ್ ಆಟ ಆಡೋರನ್ನ ನಾವು ಹೆಚ್ಚಿಗೆ ಪ್ರೋತ್ಸಾಹ ಕೊಡ್ತೇವೆ. ಅಂತದ್ರಾಗ ಇವತ್ತು ನಮ್ಮ ಇಂಡಿಯಾ ಮ್ಯಾಚ್ ಜೊತೆ ಪಾಕಿಸ್ತಾನವ್ರ ಮ್ಯಾಚ್ ಐತಿ. ನಮ್ದು ಇಂಡಿಯಾ ನಾವು ಗೆಲ್ತೈತೆ ನಮ್ಗೆ ಕಾನ್ಫಿಡೆನ್ಸ್ ಒಂದು ಸ್ವಲ್ಪ ಜಾಸ್ತಿನೇ ಐತಿ. ಮತ್ತು ನಮ್ಮ ಇಂಡಿಯಾ ಇವತ್ತು ಗೆಲ್ತೈತೆ ನಮಗೆ ಒಂದು ಧೈರ್ಯ ಐತಿ. ಇವತ್ತು ನಮ್ಮ ಅಣ್ಣಗಳು ಏನು ಆಡತ್ತಾರ ನೋಡೆ, ಅದ್ರೊಳಗೆ ನಮ್ಮ ಇಂಡಿಯಾ ಗೆಲ್ತೈತೆ ನಮ್ಗೆ ಐತಿ. ಆಲ್ ದ ಬೆಸ್ಟ್ ನಮ್ಮ ಇಂಡಿಯಾ ಟೀಮ್ಸ್ ಅಣ್ಣಗಳಿಗೆಲ್ಲರಿಗೂ. ಇನ್ನೊಂದು ನಮ್ಮ ವೈರಿ ರಾಷ್ಟ್ರ ಆಗಿರ್ತಕ್ಕಂಥ ಪಾಕಿಸ್ತಾನ ಮತ್ತು ನಮ್ಮ ಭಾರತ ಇವತ್ತು ಫೀಲ್ಡಲ್ಲಿ ಹೊಡೆದಾಡ್ತಕ್ಕಂಥದ್ದು ಕ್ರಿಕೆಟ್ ಮ್ಯಾಚ್ನಲ್ಲಿ. ಫಲಿತಾಂಶ ನಮ್ಗೆ ಆಗಲೇ ಗೊತ್ತಾಗಿದೆ. ಗೆಲುವು ನಮ್ಮದೇ, ಖಂಡಿತವಾಗ್ಲೂ ಗೆಲ್ತೇವೆ. ಆದರೂ ಆಟ ಆಡಬೇಕು, ಆಟ ಆಡಿ ಭರ್ಜರಿ ಸಂಭ್ರಮಾಚರಣೆಯನ್ನು ಮಾಡ್ತೇವೆ. ಖಂಡಿತವಾಗ್ಲೂ ನಮ್ಮ ಒಳ್ಳೆ ಯುವ ಪಡೆ ಇದೆ ಭಾರತದಲ್ಲಿ. ಫಸ್ಟ್ ಆಫ್ ಯಾವುದೇ ಸಿಗಲಿ, ಯಾರೇ ಟಾಸ್ ವಿನ್ ಆಗಲಿ, ನಾವು ಏನೇ ಆಯ್ಕೆ ಮಾಡ್ಕೊಳ್ಳಿ, ಗೆಲುವು ನಮ್ಮದೇ. ಭಾರತ್ ಮಾತಾ ಕಿ ಜೈ. ಆಲ್ ದ ಬೆಸ್ಟ್ ಇಂಡಿಯಾ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತ ಬಂದರೆ ಪ್ರತಿ ಮನೆಯಲ್ಲೂ ಒಂದು ಖುಷಿ, ಸಂತೋಷ, ಹಬ್ಬದ ವಾತಾವರಣ. ಪ್ರತಿ ಸತಿ ಇಂಡಿಯಾ ಗೆಲ್ತಾ ಇದೆ. ಮುಂದೆನೂ ಇಂಡಿಯಾ ಗೆಲ್ಲಬೇಕು. ಈ ಸತಿನೂ ಇಂಡಿಯಾ ಗೆಲ್ಲುತ್ತೆ, ಮುಂದೆನೂ ಇಂಡಿಯಾ ಗೆಲ್ಲುತ್ತೆ. ಪ್ರತಿ ಸತಿನೂ ಇಂಡಿಯಾ ಗೆಲ್ಲಬೇಕು ದೇವರ ಪ್ರಾರ್ಥಿಸ್ಕೊಳ್ತೀವಿ. ಎಂಥ ವೈರಿ ಎದುರಾದ್ರೂ ಇಂಡಿಯಾದ ಮುಂದೆ ಎಲ್ಲರೂ ಝೀರೋನೇ. ಎಲ್ಲರೂ ಸೋತೋಗ್ತಾರೆ, ಇಂಡಿಯಾ ಮಾತ್ರ ಗೆಲ್ಲುತ್ತೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಜೊತೆಗೆ ಇಂಡಿಯಾ ಮ್ಯಾಚ್ಗೆ ಶುಭಾಶಯನೂ ಕೋರ್ತೀವಿ. ಈ ದಿನ ನಡೆಯುವಂತಹ ಭಾರತ ಪಾಕಿಸ್ತಾನದ T20 ವರ್ಲ್ಡ್ ಕಪ್ ಕ್ರಿಕೆಟ್ ಇದರ ಈ ದಿನ ನಡೆಯುವ ಕಾರ್ಯಕ್ರಮ, ಭಾರತ ಮತ್ತು ಪಾಕಿಸ್ತಾನದ ಕಾರ್ಯಕ್ರಮ ಅತ್ಯಂತ ಕುತೂಹಲಕಾರಕ ಇರುತ್ತೆ. ಆದರೆ ಇನ್ನೂ ಒಂದು ಹೇಳಬೇಕು ಅಂತಂದರೆ, ಕುತೂಹಲಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನವನ್ನು ಬಗ್ಬಡಿಯುವಂಥ ಕೆಲಸವನ್ನು ಭಾರತ ಮಾಡುತ್ತೆ. ನಮ್ಮ ಕ್ರಿಕೆಟ್ ಆಟಗಾರರ ವಿಶ್ವಾಸ ಅವ್ರ ಮೇಲೆ ನಮ್ಗೆ ತುಂಬ ಇದೆ ಮತ್ತು ನಂಬಿಕೆ ಇದೆ. ನಮಗೆ ಶಿವನ ಆಶೀರ್ವಾದ ಸದಾಕಾಲ ಇರುತ್ತೆ. ಹಾಗಾಗಿ ಇವತ್ತು ಮ್ಯಾಚ್ಗಳು ಕೂಡ ಸದಾಕಾಲ ಇದೆ. ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬೇರೆ. ನಾವು ಪಾಕಿಸ್ತಾನದವರನ್ನು ಅತಿ ಹೆಚ್ಚು ರನ್ಗಳಿಂದ ಬಗ್ಬಡಿತೀವಿ. ಅಭಿಷೇಕ್ ಶರ್ಮಾ ಅಂತೂ ಇಟ್ಟು ಬಾರಿಸ್ತಾನೆ, ಯಾವುದೇ ಅನುಮಾನ ಇಲ್ಲ. ಸೂರ್ಯಕುಮಾರು ಎಲ್ಲ ಒಳ್ಳೆ ಫಾರ್ಮ್ಗಳಿದ್ದಾರೆ. ಯಾರು ಕೂಡ ಬಿಟ್ಕೊಡಲ್ಲ ಮ್ಯಾಚ್ಗಳನ್ನ. ಹಾಗೆ ಇವತ್ತು ಗೆಲ್ತೀವಿ. ಚೇಸಿಂಗ್ ಸಿಕ್ಕರೆ ಇವತ್ತು ಶಿವರಾತ್ರಿ ಹಬ್ಬ. ಈ ಶಿವನ ರುದ್ರ ರೂಪಕ್ಕೆ ಪಾಕಿಸ್ತಾನ ಸದೆ ಬಡಿದು ಹೋಗ್ತದೆ. ಇವತ್ತು ನಡೆಯುತ್ತಿರುವ ಇಂಡಿಯಾ ಪಾಕಿಸ್ತಾನ ಮ್ಯಾಚಲ್ಲಿ ಗೆಲ್ಲೋದು ನಾವೇ. ಯಾವತ್ತಿದ್ರೂ ಇಂಡಿಯಾಕ್ಕೆ, ಭಾರತಕ್ಕೆ ಗೆಲುವು.
ಪಾಕಿಸ್ತಾನಕ್ಕೆ ಸೋಲು ಅನ್ನೋದು ನಮ್ಮ ನಂಬಿಕೆ ಅಲ್ಲ, ಇದು ಆತ್ಮವಿಶ್ವಾಸ. ಇಂಡಿಯಾ ಪಾಕಿಸ್ತಾನ ಯಾವ ರೀತಿ ನಮಗೆ ಕಪ್ ಇದೆ ಗೆಲ್ಲಬೇಕು ಅನ್ನೋ ನಮ್ಮ ಪ್ರತಿಯೊಬ್ಬ ಭಾರತೀಯನೂ ಸಹ ಇಚ್ಛೆಪಡ್ತಾನೆ. ಯಾಕಪ್ಪ ನಾವು ಗೆಲ್ಲಬೇಕು ಅಂದರೆ ಪ್ರತಿಯೊಂದು ಈಗ ಮಹಿಳೆಯರ ಟೀಮು ಸಹ ಯಾವ ರೀತಿ ಗೆಲ್ತಾ ಇದೆ ಅದೇ ರೀತಿ ನಮ್ಮ ಬಾಯ್ಸ್ ಸಹ ಗೆಲ್ಲಬೇಕು, ನಮ್ಮ ವಿಶ್ವಮಟ್ಟದಲ್ಲಿ ನಮ್ಮ ಭಾರತದ ಹೆಸರನ್ನು ಮೇಲೊಯ್ಬೇಕು ಅಂತೇಳಿ ನಾನು ಇಷ್ಟಪಡ್ತೀನಿ. ಈ ದಿನ ಏನು ವಿಷನ ಶಿವನ ಕಂಠದಲ್ಲಿ ಏನು ವಿಷವನ್ನು ಇಟ್ಕೊಂಡು ಆ ರೀತಿಯಾಗಿ ನಮ್ಮದು ಇವತ್ತು ಪಾಕಿಸ್ತಾನ ಮತ್ತು ಭಾರತದ ಮ್ಯಾಚ್ ಇದೆ. ನಮ್ಮ ದೇಶದಲ್ಲಿ ಯಾವತ್ತೂ ಪಾಕಿಸ್ತಾನ ಬದ್ಧ ವೈರಿ ಅಂತ ಎಲ್ಲರೂ ತಿಳಿದಾರಂಥ ವಿಷಯ. ನಾವು ಯಾವುದೇ ಮ್ಯಾಚನ್ನು ಸೋತರೂ ಪರವಾಗಿಲ್ಲ, ಭಾರತ ಗೆಲ್ಲೇಬೇಕು ಈ ಮ್ಯಾಚನ್ನು ಅಂತೇಳಿ ನಾವೆಲ್ಲರೂ ಆರೈಕೆ. ಇವತ್ತು ಇಂಡಿಯಾ ಪಾಕಿಸ್ತಾನ ಐತಿ, ಅದಕ್ಕೆ ನಾವು ಎಲ್ಲರೂ ಅದಕ್ಕೆ ಆದ್ಯತೆ ಕೊಟ್ಟು ನೋಡ್ಬೇಕು. ಯಾಕಂದ್ರೆ ಇಂಡಿಯಾನ ಯಾವತ್ತೂ ಬಿಟ್ಕೊಡ್ಬಾರ್ದು. ಇದರಿಂದ ಇಂಡಿಯಾದಿಂದ ನಾವು ಅವರಿಗೆ ಹೆಲ್ಪ್ ಮಾಡೋದ್ರಿಂದ ಅವ್ರು ಗೆಲ್ಲಕ್ಕೆ ಸಾಧ್ಯ ಐತಿ. ಎಲ್ಲರೂ ಕೂತ್ ಹೋಗಿ ನೋಡ್ರಿ, ಮನ್ಯಾಗ ಸ್ಟೇಡಿಯಮ್ಗಾದ್ರೂ ಹೋಗೋಕ್ಕಾಗಂಗಿಲ್ಲ ನಮ್ಗೆ, ಆದ್ರೆ ಮನ್ಯಾಗಾರ ಕೂತ್ ನೋಡಬೇಕು. ಮತ್ತು ಅವ್ರು 290, 300 ಸ್ಕೋರ್ ಮಾಡ್ರೆ ಒಳ್ಳೆ ಚಲೋ ಆಕೈತಿ ಅಂತ ನಾ ಬಯಸ್ತೀನಿ. ಮತ್ತು ನನಗೆ ಹಾರ್ದಿಕ್ ಪಾಂಡ್ಯ ಅಂದ್ರೆ ಭಾಳ ಇಷ್ಟ. ಅವ್ನು ಚಲೋ ಬ್ಯಾಟಿಂಗ್ ಮಾಡ್ತಾನೆ, ಮತ್ತು ಬೂಮ್ರಾ ಸರ್ ಮತ್ತು ಬೌಲಿಂಗ್ ಮಸ್ತ್ ಮಾಡ್ತಾರೆ ಅಂತ ನಾ ಹೇಳ್ತೀನಿ. ಇಂಡಿಯನ್ ಟೀಮ್ಗೆ ವಿಶ್ ಮಾಡಕ್ಕೆ ಆಲ್ ದ ಬೆಸ್ಟ್ ಮಾಡಕ್ಕೆ ಇದು ಆಸೆ ಪಡ್ತೀವಿ ರೀ. ಆಲ್ ದ ಬೆಸ್ಟ್ ಅದು ಗೆದ್ದು ಬರಲಿ ಅಷ್ಟೇ ಸಾಕ್ರಿ. ನಮ್ಮ ದೇಶ ಸಂಬಂಧ ಹೋರಾಡ್ರಿ ಎಲ್ಲರೂ, ಮತ್ತು ಚಲೋ ತಮ್ಗೆ ಆಡ್ರಿ, ಸ್ಕೋರೂ ಬರಲಿ. ನಮ್ದು ಸಂಜು ಸ್ಯಾಮ್ಸಂಗ್ ಅನ್ಸ್ತಾ ಇನ್ನೊಂದು ಚಾನ್ಸ್ ಕೊಟ್ಟರೆ ಚಲೋ ಆಗ್ತದೆ ಅಂತ ನಾವು ಆಸೆ ಪಡ್ತೀವಿ ಅಷ್ಟೇ. ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ. ಸೊ ನಮಗೆಲ್ಲರಿಗೂ 100% ಕಾನ್ಫಿಡೆನ್ಸ್ ಇದೆ ಇಂಡಿಯಾ ಗೆಲ್ತದೆ ಅಂತ ಹೇಳಿ. ಯಾಕಂದ್ರೆ ಇಂಡಿಯಾ ಟೀಮ್ನಲ್ಲಿ ಬ್ಯಾಟ್ಸ್ಮನ್ಗಳು, ಬೌಲರ್ಸ್ ಮತ್ತು ಆಮೇಲೆ ಫೀಲ್ಡಿಂಗು ಭಾಳಷ್ಟು ಟೈಟ್ ಇರೋದ್ರಿಂದ ಇಂಡಿಯಾನ ಗೆಲ್ತದೆ. ಇಲ್ಲಿ ಸಂಖ್ಯೆ ಗೆಲ್ಕೋತ ಬಂದಿದೆ. ಸೊ ಇವತ್ತು ಇಂಡಿಯಾ ಗೆಲ್ತದೆ ಅಂತೇಳಿ ನಮ್ಗೆ ಕಾನ್ಫಿಡೆನ್ಸ್ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ಟೀಮ್ ಇಂಡಿಯಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನಾವೆಲ್ಲ ಆಶೀರ್ವಾದ ಮಾಡ್ತೇವೆ ಕನ್ನಡಿಗರ. ಸೊ ಇಂಡಿಯಾ ಗೆಲ್ತದೆ ಅಂತ ಹೇಳಿ ನಮ್ದು. ಆ್ಯಂಡ್ ICC ಟೂರ್ನಮೆಂಟಲ್ಲಿ ಇಂಡಿಯಾದ್ದು 15-1 ಸ್ಕೋರ್ ಇದೆ. ಯಾವತ್ತು ಇಂಡಿಯಾದವರು ICC ಟೂರ್ನಮೆಂಟಲ್ಲಿ ಬಿಗ್ ಟೂರ್ನಮೆಂಟಲ್ಲಿ ಸೋತಿಲ್ಲ. ಆ್ಯಂಡ್ ಇಂಡಿಯಾದವ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದರೆ 220-230 ಮಾಡ್ಬೋದು. ಯಾಕಂದರೆ ಇಂಡಿಯಾದ ಬ್ಯಾಟಿಂಗ್ ಲೈನ್ ಭಾಳ ಚೆನ್ನಾಗಿದೆ. ಓಪನರ್ಸ್ ಭಾಳ ಚೆನ್ನಾಗಿ ಫಾರ್ಮಲ್ಲಿದ್ದಾರೆ. ಅಭಿಷೇಕ್, ಇಶಾನ್ ಕಿಶನ್, ಮಿಡ್ಲ್ ಆರ್ಡರ್ ಚೆನ್ನಾಗಿದೆ. ಇವತ್ತು ಮ್ಯಾಚ್ ಇದೆ ಮತ್ತು ನಮ್ಮ ಇಂಡಿಯಾ ವಿನ್ ಆಗ್ತಾರ 100%. ನಮಗೂ ಅಷ್ಟೇ, ನಾವು ವರ್ಲ್ಡ್ ಕಪ್ ವಿನ್ ಆಗೋದು ಏನು ಆಗ್ತೈತಿ ಮುಂದೆ ಗೊತ್ತಿಲ್ಲ, ಬಟ್ ಪಾಕಿಸ್ತಾನ ಜೊತೆ ವಿನ್ ಆಗ್ತೀನಿ ಅಷ್ಟೇ ನಮಗೂ ಸಾಕು. ಅದಕ್ಕೆ ನಾನು ನಮ್ಮ ಇಂಡಿಯಾ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳತ್ತೀನಿ. 100% ವಿನ್ ಆಗಲಿ. ಇವತ್ತು ಮ್ಯಾಚ್ ವಿನ್ ಆಗೇಬೇಕು. ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಭಾರತ ಎಲ್ಲ